ಎಲ್ರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ಪಟ್ಟನಾಯಕನಹಳ್ಳಿ ಇದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರ. ಇಂಥ ಒಂದು ನೆಲದಲ್ಲಿ ಶಾಂತಿನಿಕೇಶನ ಶಾಲೆ ಸುಮಾರು 25 ವಸಂತಗಳನ್ನು ಕಳೆದಿದೆ. ಆ ಸಂಭ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬ ಅಂತೇಳಿ ಅಥವಾ ಸ್ವರ್ಣ ಮಹೋತ್ಸವ ಅಂತೇಳಿ ಆಚರಣೆಯನ್ನ ಮಾಡ್ತಿದ್ದಾರೆ. ಈ ಸಂಸ್ಥೆ ಇಷ್ಟೆಲ್ಲ ಜನರು ಸೇರ್ಲಿಕ್ಕೆ ಮತ್ತು ಸಾವಿರಾರು ಮಕ್ಕಳು ಶಿಕ್ಷಣವನ್ನು ಪಡೆಯಲಿಕ್ಕೆ ಮೂಲಭೂತ ಕಾರಣವಾಗಿರ್ತಕ್ಕಂಥ ನನ್ನ ಸ್ನೇಹಿತರು, ಹಿತೈಷಿಗಳು, ಶಿಕ್ಷಣ ತಜ್ಞರು, ಜೊತೆಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ನನ್ನ ಬದುಕಿನ ಆಯಾಮಗಳಲ್ಲಿ ಸಹಕಾರವನ್ನು ನೀಡ್ತಕ್ಕಂತಹ BP ಪಾಂಡುರಂಗಯ್ಯನವರೇ ಹಾಗೂ ಅವರ ಜೊತೆಯಲ್ಲಿ ಸಹಯೋಗಿಯಾಗಿ ನಿಂತುಕೊಂಡು ತಮ್ಮೆಲ್ಲ ಕಾರ್ಯಗಳ ಜೊತೆಗೆ ಶಾಲೆಯ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇರ್ತಕ್ಕಂಥ ಅವರ ಶ್ರೀಮತಿಯವರಾಗಿರ್ತಕ್ಕಂಥ ರೇಣುಕಮ್ಮನವರೇ, ಹಾಗೆಯೇ BE ಪದವಿಯನ್ನ ಅಥವಾ AG ಪದವಿಯನ್ನ ಪಡ್ಕೊಂಡಿದ್ರು ಸಹಿತವಾಗಿ ಆ ಒಂದು ನನಗೆ ನೌಕರಿ ಬೇಡ, ನಾನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರಲ್ಲಿ ನನ್ನ ಬದುಕನ್ನು ಸವಿಸ್ತೀನಿ, ಅವ್ರಿಗೋಸ್ಕರವಾಗಿ ಸೇವೆ ಮಾಡ್ತೀನಿ ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಪ್ರಜ್ವಲ್ರವರು ಈ ಕಾರ್ಯದಲ್ಲಿ, ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವ ವ್ಯವಸ್ಥೆಯಲ್ಲಿ ಶಿಸ್ತು ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ತಮ್ಮ ಕಾರ್ಯ ಮತ್ತು ಕ್ರಿಯಾಶೀಲತೆಯನ್ನು ತೋರಿಸ್ಕೊಳ್ತಾ ಇರ್ತಕ್ಕಂಥ ಪ್ರಜ್ವಲ್ರವರೇ, ಹಾಗೆಯೇ ಬಹುಶಃ DM ಗೌಡ್ರು ಅಂತ ಹೇಳಿದ್ರೆ ಇಡೀ ತಾಲೂಕಿನ ಅಥವಾ ಜಿಲ್ಲೆಯ ಜನರಿಗೆ ಪರಿಚಯ ಇರ್ತಕ್ಕಂಥವ್ರು, ಪ್ರಸೂತಿ ತಜ್ಞರು, ಜೊತೆಯಲ್ಲಿ ಸಾಮಾನ್ಯವಾಗಿ ಒಂದು ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಫ್ರೆಂಡ್ಲಿ ಹೆಲ್ತಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಒಳ್ಳೆಯ ಒಂದು ಸ್ನೇಹಿ ಆರೋಗ್ಯ ವ್ಯವಸ್ಥೆಯನ್ನ ಶಿರಾದಲ್ಲಿ ರೂಪಿಸ್ಲಿಕ್ಕೆ ಮತ್ತು ಇವತ್ತು ಏನಾದರೂ ತಾಯಿ ಮಕ್ಕಳ ಆಸ್ಪತ್ರೆಗೆ ಆಂಧ್ರದಿಂದ ಅಥವಾ ಹಿರಿಯೂರಿಂದ, ತುಮಕೂರಿಂದ, ಬೇರೆ ಬೇರೆ ಕಡೆಗಳಿಂದ ಬರ್ತಿದ್ದಾರೆ ಜನ ಅಂದ್ರೆ ಅದಕ್ಕೆ ಕಾರಣರು DM ಗೌಡ್ರೆ. ಹಾಗಾಗಿ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಸರ್ DM ಗೌಡ ಸರ್ ಅವರೇ ಹಾಗೂ ಗುರುಬಸಪ್ಪ ಸರ್ ಅವರೇ ಮತ್ತು ಡಾಕ್ಟರ್ ವಿದ್ಯಾ ಕೀರ್ತಿ ಅವರೇ, ಹೀಗೆ ವೇದಿಕೆಯ ಮೇಲೆ ಇರ್ತಕ್ಕಂಥ ವಿಶೇಷವಾಗಿ ನನಗೆ ಬಹಳ ಖುಷಿಯಾಗಿದ್ದಂತಂದ್ರೆ ಮಹೇಶ್ ಅವರು ಕಾಡುಗೊಲ್ಲ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಬಹಳ ಖುಷಿ ಪಟ್ಟವನು ನಾನು. ಆದ್ರೆ ನಾನು ಈ ರಾಜ್ಯದಲ್ಲಿ ಇರ್ಲಿಲ್ಲ, ಬೇರೆ ಕಡೆನಲ್ಲಿ ಇರ್ತೀನಿ. ಹಾಗಾಗಿ ನನಗೆ ಅಲ್ಲಿಂದಲೇ ಸಮಾಚಾರ ಎಲ್ಲ ಬರ್ತಾ ಇರ್ತದೆ ಶಿರಾ ತಾಲೂಕಿಂದ. ಹಾಗಾಗಿ ಬಹಳ ಖುಷಿ ಪಟ್ಟವನು. ಅಂದ್ರೆ ಅವರು ಕಾಂಗ್ರೆಸ್ಗಾಗಿ ಹೆಚ್ಚು ದುಡಿದಂಥವ್ರು, ಮುನ್ನಡೆಯಲ್ಲಿ ನಿಂತಂಥವ್ರು ಮತ್ತು ಜನಪರ ಕಾಳಜಿ ಇಲ್ಲಂತ ಯುವಕರು ಇಂಥ ಒಂದು ಹುದ್ದೆಯನ್ನು ವಹಿಸ್ಕೊಂಡು ಜನರ ಸೇವೆಯನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಹೆಚ್ಚು ಇರ್ತಕ್ಕಂಥದ್ದು ಕಾಡುಗೊಲ್ಲ ಜನಾಂಗದವರು. ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನ ಒದಗಿಸೋದ್ರಲ್ಲಿ ಅವರ ಸಾಮರ್ಥ್ಯರಂತೇಳಿ ನಾನಾದ್ರೂ ಸಹಿತ ಭಾವಿಸ್ತೇನೆ. ಯಾಕೆಂದ್ರೆ ಸರ್ಕಾರದಿಂದ ಅನುದಾನವನ್ನು ತರಬೇಕಾದ್ರೆ ಸಾಮರ್ಥ್ಯ ಬೇಕಾಗ್ತದೆ. ಅವರಿಗೆ ಸಹಯೋಗಿಯಾಗಿ ನಿಂತಂತ ಡಾಕ್ಟರ್ TB ಜಯಚಂದ್ರ ಸರ್ ಅವರು ಬಹಳ ಸಮರ್ಥರಿದ್ದಾರೆ. ಅವರಿಗೆ ಹಣ ಎಲ್ಲೆಲ್ಲಿದೆ ಅಂತ ಹುಡುಕಿಕೊಟ್ರೆ ಸಾಕು, ನಿಮ್ಗೆ ಅವರು ಹಣವನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಹಾಗಾಗಿ ಅಂತ ಮಹೇಶ್ ಸರ್ ಅವರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಪೋಷಕರೇ, ಬಹುಶಃ ಒಂದು ಸಂಸ್ಥೆ 25 ವಸಂತಗಳನ್ನ ದಾಟಿದೆ ಅಂತಂದ್ರೆ ಇದು ಆರಂಭದಲ್ಲಿ ಬಹುಶಃ 10-12 ಮಕ್ಕಳಿಂದ ಒಂದು ಮನೆಯಲ್ಲಿ ಪ್ರಾರಂಭವಾಗಿರ್ತದೆ. ಹೇಗೆ ಮಾಂಟೆಸರಿ ಶಾಲೆ ಜರ್ಮನಿಯಲ್ಲಿ ಒಂದು ಮನೆಯಲ್ಲಿ ಪ್ರಾರಂಭವಾಗಿದ್ದು ವಿಶ್ವವ್ಯಾಪಿಯಾಗಿ ಅದರ ಶೈಕ್ಷಣಿಕ ಮೌಲ್ಯಗಳು ಬಿತ್ತರಿಸ್ತಾ ಇದೆ, ಅದೇ ರೀತಿಯಲ್ಲಿ ಶಾಂತಿನಿಕೇತನ ಅಂದ್ರೆ ವಿಶೇಷವಾಗಿ ಇದರ ಹೆಸರೇ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಂಥ ಒಂದು ಸಣ್ಣ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದು 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದೆ. 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಂತ ಅಂದ್ರೆ ಒಂದು ವರ್ಷಕ್ಕೆ 1,000 ಕುಟುಂಬಗಳಿಗೆ 25 ವರ್ಷಗಳಲ್ಲಿ ಸುಮಾರು 25,000 ವಿದ್ಯಾರ್ಥಿಗಳ ಕುಟುಂಬಗಳಿಗೆ ವಿದ್ಯಾದಾನವನ್ನು ಮಾಡಿ ಶಿಸ್ತನ್ನ ಕಲಿಸಿ ಜೊತೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಬಹುಶಃ ನಾನು ಪ್ರಾಂಶುಪಾಲನಾಗಿದ್ದಾಗ ಇಲ್ಲಿಯ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ದಾಖಲೆಗಾಗಿ ಬರ್ತಾ ಇದ್ರು.
ಅವರು ವಿಶೇಷವಾಗಿ ವಿಜ್ಞಾನ ವಿಭಾಗಕ್ಕೆ ಮತ್ತು ವಾಣಿಜ್ಯ ವಿಭಾಗಕ್ಕೆ ಅವರು ದಾಖಲಾತಿಯನ್ನ ಪಡೆದು ನಮ್ಮ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಒಳ್ಳೆಯ ಕೀರ್ತಿಯನ್ನ ತರ್ತಾ ಇದ್ರು. ಜೊತೆಯಲ್ಲಿ ಅವರಲ್ಲಿದ್ದಂತ ಶಿಸ್ತು ಮತ್ತೆ ಮಕ್ಕಳಿಗೆ ಅವರಿಗೆ ಶಿಕ್ಷಕರಲ್ಲಿದ್ದಂತ ಒಳ್ಳೆಯ ಭಾವನೆ ಮತ್ತೆ ಅವರ ಸಂಸ್ಕಾರ ಇದನ್ನೆಲ್ಲ ರೂಪಿಸಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಪಾಂಡುರಂಗಯ್ಯನವರು ಮತ್ತು ರೇಣುಕಮ್ಮನವರು ಮತ್ತು ಅವರೆಲ್ಲರ ತಂಡ ಮತ್ತು ಶಿಕ್ಷಕರ ತಂಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡ್ತಿದೆ. ಹಾಗಾಗಿ ನಾವು ಎಂತೆಂಥ ಶಾಲೆಗಳನ್ನು ಹುಡುಕೊಂಡು ಹೋಗ್ತೀವಿ, ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ತೀವಿ. ಆದ್ರೆ ಇವರು ಅತ್ಯಂತ ಕಡಿಮೆ ದರದಲ್ಲಿ ಅಂದ್ರೆ ಕಡಿಮೆ ಫೀಸ್ ನಲ್ಲಿ ಹೆಚ್ಚಿನ ಶಿಕ್ಷಣವನ್ನ ಕೊಡ್ತಕ್ಕಂಥ ಸಂಸ್ಥೆ ಅಂತಂದ್ರೆ ಈ ಶಾಂತಿನಿಕೇತನ ಶಾಲೆ ಅಂತೇಳಿ ನಾನಾದ್ರೂ ಸಹಿತವಾಗಿ ಭಾವಿಸ್ತೀನಿ. ಹಾಗೇನೆ ಇವರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ, ಒಳ್ಳೆಯ ಶಿಸ್ತನ್ನ, ಒಳ್ಳೆಯ ಸೃಜನಶೀಲತೆಯನ್ನ, ಜೊತೆಯಲ್ಲಿ ಆ ಮಕ್ಕಳ ದಿವ್ಯ ದೃಷ್ಟಿ ಮತ್ತು ದೂರದೃಷ್ಟಿಯನ್ನ ಕಲಿಸ್ತಕ್ಕಂಥದ್ದು. ಅಂದ್ರೆ ಒಳ್ಳೊಳ್ಳೆಯ ಮೋಟಿವೇಶನ್ ಸ್ಪೀಕರ್ಸ್ ಅನ್ನ ಕರೆಸಿ ಮಕ್ಕಳ ಭವಿಷ್ಯ ಹೇಗಿರ್ಬೇಕು, ಅವರ ಗುರಿ ಹೇಗಿರಬೇಕು, ಅವರ ಬದುಕನ್ನ ಹೇಗೆ ಕಟ್ಟಿಕೊಳ್ಬೇಕು ಅಂತಕ್ಕಂಥ ಶಿಕ್ಷಣ ಕೇವಲ ಶಾಲೆಯ ಶಿಕ್ಷಣ ಅಲ್ಲದೆ ಅವರು ವಿಶೇಷವಾಗಿ ಅವರ ಬದುಕಿನ ಶಿಕ್ಷಣವನ್ನ, ಭವಿಷ್ಯದ ಶಿಕ್ಷಣವನ್ನ ಕಟ್ಟಿಕೊಡ್ತಕ್ಕಂಥ ಒಂದು ಪ್ರೇರಣೆಯನ್ನ, ಅಭಿಪ್ರೇರಣೆಯನ್ನ ನೀಡ್ತಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಬಹುಶಃ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವೀರಗಾಸೆ ಅಂತಂದ್ರೆ ನಮ್ಗೆ ನೆನಪಾಗ್ತಕ್ಕಂಥದ್ದು ಪಾಂಡುರಂಗಪ್ಪ ಅವ್ರ ಶಾಲೆ. ಒಳ್ಳೆಯ ವೀರಗಾಸೆ ತಂಡವನ್ನ ಕಟ್ಕೊಂಡು ಹಲವಾರು ಸ್ಥಳಗಳಲ್ಲಿ ಅವರು ತಮ್ಮ ಕಲಾ ಪ್ರದರ್ಶನವನ್ನ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ನೃತ್ಯಗಳನ್ನ ಅವರು ಅಂದ್ರೆ ಜಾನಪದ ನೃತ್ಯಗಳನ್ನ ಟ್ರೈನಿಂಗ್ ಕೊಡೋದ್ರ ಮೂಲಕವಾಗಿ ಮಕ್ಕಳಿಗೆ ನಮ್ಮ ಈ ನೆಲದ ಸಂಸ್ಕೃತಿಯನ್ನ, ಹಾಗೇನೆ ಈ ನೆಲದ ಒಂದು ಏನಿದೆ ಸೊಗಡಿದ ಜಾನಪದ ಸೊಗಡು, ಅದನ್ನ ಮಕ್ಕಳಲ್ಲಿ ತುಂಬತಕ್ಕಂಥ ಒಂದು ಕೆಲಸವನ್ನ ನಮ್ಮ ಪಾಂಡುರಂಗಯ್ಯನವರ ತಂಡ ಮಾಡ್ತಾ ಇದೆ. ಹಾಗಾಗಿ ನನಗೆ ಈ ಬೆಳ್ಳಿ ಹಬ್ಬಕ್ಕೆ ಬರಬೇಕು ಅಂತ ಹೇಳಿದಾಗ ಬಹುಶಃ ನಾನು ಬೆಂಗಳೂರಿನಲ್ಲಿದ್ದೆ ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ, ಆದರೂ ಸಹಿತವಾಗಿ ಬೆಳಿಗ್ಗೆ ಬೇಗ ಬರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದೆ. ಹಾಗಾಗಿ ಈ ಸಮಯಕ್ಕೆ ಬಂದು ತಲುಪಲಿಕ್ಕಾಯ್ತು. ಯಾಕೆಂದ್ರೆ ಈ ಸಂಭ್ರಮವನ್ನು ನೋಡ್ತಕ್ಕಂಥ, ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಅವಕಾಶ ನನಗೆ ಸಂತೋಷವನ್ನು ತರುತ್ತೆ. ಯಾಕಂದ್ರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪಾಂಡುರಂಗಪ್ಪನವರು ಇದರ ಒಂದು ಬೆಳ್ಳಿ ಹಬ್ಬವನ್ನು ಇಷ್ಟೊಂದು ಸಂಭ್ರಮವಾಗಿ ಮಾಡ್ತಾರೆ ಅಂತೇಳಿ ನಾನು ತಿಳ್ಕೊಂಡಿರಲಿಲ್ಲ. ಇದನ್ನ ಬಹಳ ಸಂಭ್ರಮವಾಗಿ ಪೋಷಕರ ಜೊತೆನಲ್ಲಿ, ವಿದ್ಯಾರ್ಥಿಗಳ ಜೊತೆನಲ್ಲಿ ಈ ಭಾಗದ ಎಲ್ಲ ಲೀಡರ್ಸ್ಗಳ ಜೊತೆನಲ್ಲಿ ಅವ್ರು ಮಾಡ್ತಿದ್ದಾರೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹಿತವಾಗಿ ಪದವಿ ಪೂರ್ವ ಕಾಲೇಜನ್ನ ಜೊತೆಗೆ ಇನ್ನಿತರ ಟೆಕ್ನಿಕಲ್ ಅಂದ್ರೆ ತಾಂತ್ರಿಕ ಶಾಲೆಗಳನ್ನು ತೆರೀತಕ್ಕಂಥ ಒಂದು ಹೆಗ್ಗಳಿಕೆ ಅವ್ರಿಗಿದೆ, ಸಾಮರ್ಥ್ಯ ಇದೆ ಅಂತೇಳಿ ನಾನಾದ್ರೂ ಸಹಿತವಾಗಿ ಭಾವಿಸ್ತೇನೆ. ಅವರಿಗೆ ನನ್ನನ್ನು ಕರೆದು ನಿಮ್ಮೊಟ್ಟಿಗೆ ಈ ಸಂಭ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದಂತ ಸ್ನೇಹಿತರಾಗಿರ್ತಕ್ಕಂಥ ಸಹೃದಯವಾಗಿರ್ತಕ್ಕಂಥ ಪಾಂಡುರಂಗಪ್ಪ ಅವರಿಗೆ ಮತ್ತು ಅವರೆಲ್ಲ ಪೋಷಕ ಅಥವಾ ಅವರ ಒಂದು ಪರಿವಾರಕ್ಕೆ ಮತ್ತು ಇಲ್ಲಿನ ಎಲ್ಲ ಶಿಕ್ಷಕರಿಗೆ, ಯಾಕಂದ್ರೆ ಶಿಕ್ಷಕರು ಸಾಮರ್ಥ್ಯ ಅವರ ಮತ್ತು ಕೊಡುಗೆ ಬಹಳಷ್ಟು ಇರ್ತದೆ. ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೀನಿ. ಒಳ್ಳೆಯದಾಗಲಿ. Your pride in our school has made us feel proud, sir. Thank you. ಯಾರು ಗಲಾಟೆ